ಹೌದು ಅಗ್ರಜೆ. ಎಷ್ಟಿರಬಹುದು? ಅದು ಹೇಳಲಿಕ್ಕೆ ಬಾರದ ಅಗ್ರಜೆ. ಎಟ್ಟರಷ್ಟಿರಬಹುದೇ? ಹೌದು ಅಕ್ಕಯ್ಯ. ಮನಸ್ಸಾಗಿರಬಹುದೇ? ಹೌದು ಅಕ್ಕಯ್ಯ. ತಮ್ಮನೇ ಅಗ್ರಜೆ. ಹೇಗಾದ ಮಾಡಿ ಅವಳನ್ನು ಮರೆತು ಬಿಡು. ಅದು ಸಾಧ್ಯವಿಲ್ಲದ ಮಾತು ನೋಡು. ಸಾಧ್ಯ ಮಾಡಿಕೋ. ಅದು ಏತಕ್ಕಾಗಿ ಸಾಧ್ಯ ಹೇಳ ಅಗ್ರಜೆ? ಹೇಳ ಮಾತು ಕೇಳು. ಅದು ಏತಕ್ಕಾಗಿ ಹೇಳ ಅಗ್ರಜೆ? ಅವಳನ್ನು ಮರೆತು ಸುಮ್ಮನೆ ಹೊರಟು ಹೋಗು. ತಮ್ಮನೇ ಅಗ್ರಜೆ, ಒಂದು ಮಾತು ಹೇಳಲಿ. ಹೇಳ ಅಗ್ರಜೆ. ಗುಲಾಬಿ ಹೂವು ನೋಡುವುದಕ್ಕೆ ಚಂದವಾಗಿ ಕಾಣುವುದಲ್ಲವೇ, ಹಾ, ಅದರ ತೆಳಗಡೆ ಮುಳ್ಳು ಇರುವುದೆನ್ನುವುದು ಮಾತ್ರ ಮರೆಯಬೇಡ. ಅಕ್ಕ, ತಮ್ಮ, ಮಾತು ಮಾತಿಗೂ ಅವಳ ಪತಿಗಳ ಭಯಮಮ ಎನ್ನೋಳೆ ಹೇಳಿ ಅಂದಿಸಬೇಡ. ಎಲ್ಲಿ ಇರುವರು ಬರ ಹೇಳು ಆ ಗಂಧರ್ವರೆಂಬ ಅಧಮರನ್ನೆಲ್ಲ ಮುರಿಯುವನು. ಆ ಅಧಮರ ಬಾಯೊಳಗಿನ 32 ಅಲ್ಲ, ಅವರ ರುಂಡವನ್ನು ಮಾಡುವನು ಗಗನ ಪಾಲ, ದೇಹವೆಂಬ ಡಿಂಬವನ್ನು ಮಾಡುವನು ಈ ಭೂಮಿಯ ಪಾಲ. ಇದು ಆದ ಮೇಲಾದರೂ ಮಾಡಿಕೊಡುವೆಯಾ ಆ ಸ್ತ್ರೀಗಳನ್ನು ನನ್ನ ಪಾಲ? ಅಗ್ರಜೆ, ಆಕೆಯ ಪತಿಗಳನ್ನು ಮಣ್ಣು ಪಾಲು ಮಾಡುವಿಯಾ? ಹೌದು ಅಗ್ರಜೆ. ಆಗ ಇವಳನ್ನು ವಶ ಮಾಡಿಕೊಡಬೇಕೆ? ಹೌದು ಅಕ್ಕಯ್ಯ. ತಮ್ಮಯ್ಯ, ಅಗ್ರಜೆ, ನಿನಗೇಕೆ ಇಂಥ ಬುದ್ಧಿ ಹುಟ್ಟಿತ್ತು? ಈ ಲೋಕದಲ್ಲಿ ಪ್ರಾಯಕ್ಕೆ ಬಂದ ಪುರುಷನು ನೀಟಾದ ಹೆಣ್ಣನ್ನು ಕಂಡು ಬಯಸಿದರೆ ಅದನ್ನು ಯಾರಾದರೂ ತಪ್ಪನ್ನುವರೇನು ಅಗ್ರಜೆ? ಎಲ್ಲೋ ಮೂರ್ಖ ಅಕ್ಕಯ್ಯ, ನೀನೆಂತ ತಮ್ಮನ್ನು ಹುಟ್ಟಿದೆಯೋ? ಒಡ ಹುಟ್ಟಿದ ತಮ್ಮನ ಮಾತು ನೀನೇತಕ್ಕೆ ಕೇಳಬಾರದ ಅಗ್ರಜೆ? ಅನುಜನೇ, ಅಕ್ಕಯ್ಯ, ಅನುಜಯನ್ನಯ ಮಾತು ಕೇಳದಾದಯ, ಮಾತು ಕೇಳದಾದಯ, ನಿನ್ನ ಬಲದ ಕಾಮಾಸೆ, ನಿನ್ನ ಬಲದ ಕಾಮಾಸೆ ಸೆಣಿಸದಾದಯ, ಅನುಜಯನ್ನಯ ಮಾತು ಕೇಳದಾದಯ. ಅನುಜಯನ್ನಯ ಮಾತು ಕೇಳದಾದಯ, ಅನುಜಯನ್ನಯ ಮಾತು ಕೇಳದಾದಯ. ತಮ್ಮನೇ, ಅಕ್ಕಯ್ಯ, ಏಕೆಯ ಪತಿಗಳು 5 ಮಂದಿರವರಂತೆ ಏಕೆಯ ಮಾನ ಅಭಿಮಾನವನ್ನು ಹಗಲಿರುಳು ಕಾಯುವರಂತೆ. ತಮ್ಮನೇ, ಅಗ್ರಜೆ, 5 ಮಂದಿ ಉಂಡು ಬಿಟ್ಟವ ಎಂಜನ್ನು ಆರ್ಯವನಾಗಿ ನೀನು ತಿನ್ನುವಿಯ? ಬೇಡ ಬೇಡ, ಇವರ ಆಸೆಯನ್ನು ಬಿಟ್ಟು ಬಿಡು. ಅಕ್ಕಯ್ಯನ ಮಾತನ್ನ ಕೇಳು. ಬೇರೆ ಸ್ತ್ರೀಯನ್ನು ಬಯಸುವ ತಕ್ಷಣವೇ ನನಗೆ ದಾರಿ ಎಳೆದು ಕೊಟ್ಟು ಬಿಡುವ. ತಮ್ಮ, ನಿನಗೆ ತಿಳಿಯೋದು ಇವಳ ಮರ್ಮ. ಅಕ್ಕಯ್ಯ, ಸ್ವಲ್ಪ ತಾಳು ಎನ್ನ ನುಡಿಯನ್ನು ಕೇಳು. ಚೆನ್ನಾಗಿ ಹೇಳು. ಎನ್ನಗೆ ಇರುವುದು ಒಂದೇ ಒಂದು ಗುರಿ, ಇವಳನ್ನು ಕೂಡಬೇಕು ಒಂದು ಸಾರಿ. ಮಚ್ಚ ನಗರಕ್ಕೆ ಇವಳೇ ಸರಿಯಾದ ಲೋಕೋದ್ಧಾರಿ. ಈ ಸ್ತ್ರೀಗಳನ್ನು ವಶ ಮಾಡಿ ಕೊಡದೆ ಹೋದರೆ ನಿನ್ನ ಪಾದಾಂಬುಜವನ್ನು ಬಿಟ್ಟು ಹೋಗುತ್ತೇನೆ ಎಂಬ ಮಾತು ನಿನ್ನ ಕನಸಿನೊಳ ಮರಿ ಅಗ್ರಜೆ. ಅದು ಏತಕ್ಕೆಂದರೆ, ಯಾತಕ್ಕೆ? ಆವಿಗಾಗಿ ಗರುಡ ಕಾಯುವಂತೆ, ಹುಣ್ಣಿಮೆ ಚಂದ್ರನಿಗಾಗಿ ಚಕೋರ ಪಕ್ಷಿಗಳು ಕಾಯುವಂತೆ ಇಂಥ ಸುಂದರ ಸ್ತ್ರೀಯಳ ಕೂಡ ಸರಸ ಸಲ್ಲಾಪವನ್ನು ಆಡಬೇಕೆಂದು ಎನ್ನ ಮನಸ್ಸು ಉಲ್ಲಾಸಗೊಂಡು ಮುಂದರಿಯುವುದು ಇನ್ನು. ಅಗ್ರಜೆ, ಹೇಗಾದರೂ ಮಾಡಿ ಎನ್ನ ಇಷ್ಟಾರ್ಥ ಈಡೇರುವಂತೆ ಮಾಡು ಅಕ್ಕಯ್ಯ. ತೋರು ಎನ್ನೋಳದಯ. ತಮ್ಮನೇ, ತಮ್ಮ, ಅಗ್ರಜೆ, ನಮ್ಮ ರಾಜ ಸಂಸ್ಥಾನದಲ್ಲಿ ಸಾವಿರಾರು ಹೆಣ್ಣುಗಳನ್ನು ಬೆಳೆತಿರುವೆಯಾ?
ಅವರು ಯಾರು ಬೇಕಾಗಿಲ್ಲ, ಇವಳೇ ಬೇಕೆಂದು ಕೇಳಿದನಲ್ಲ. ಯಾರು ಬೇಡ, ಇವಳೇ ಬೇಕು. ಹೌದು ಅಗ್ರಜೆ. ಇವಳನ್ನು ವಶ ಮಾಡಿಕೊಡಬೇಕು. ಹೌದು ಅಲ್ಲಿವರೆಗೂ ನೀನು ಹೋಗುವುದಿಲ್ಲ. ಎಷ್ಟು ಮಾತ್ರ ನನ್ನ ಪಾದವನ್ನು ನೀನು ಬಿಡುವುದಿಲ್ಲ. ಹೌದು ಅಗ್ರಜೆ. ಪಾದವನ್ನು ಹಿಡಿದು ಬೇಡಿಕೊಳ್ಳುತ್ತಿರುವೆಯಲ್ಲ. ಹೌದು ನನ್ನ ಪಾದಕ್ಕೆ ನಮಸ್ಕರಿಸುವೆಯಾ? ಹೌದು ಅಗ್ರಜೆ. ವಶ ಮಾಡಿಕೊಡಬೇಕೆ? ಹೌದು ಅಕ್ಕಯ್ಯ. ತಮ್ಮನೇ ಅಗ್ರಜೆ. ಬಯಸು ಏನಾರೆ ಆಸೆಯ ತರಿಸು. ಅನುಜಯನ್ನಯ ಮಾತು ಕೇಳದಾದಯ, ಅನುಜಯನ್ನಯ ಮಾತು ಕೇಳದಾದಯ. ಅಗ್ರಜೆ. ಎಷ್ಟು ಹೇಳಿದ್ರು ನಿನ್ನ ಹಠವನ್ನು ಬಿಡಲಿಲ್ಲ. ಎಲ್ಲ ಮೂರ್ಖ. ಅಗ್ರಜೆ. ಮತ್ತೇನು ಹೇಳುವೆ? ಅಹೋ ಅಕ್ಕಯ್ಯ, ಈ ಸಭೆಯಲ್ಲಿ ಹೇಳುವನೆ ಕೇಳು. ಒಂದು ನಿಯತ್ತುವಾದ ಮಾತು. ಯಾವ ನಿಯತ್ತಿನ ಮಾತು? ಸಾಕ್ಷಾತ್ ಪರಮೇಶ್ವರನು ಗಂಗೆಯನ್ನು ತಂದು ತನ್ನ ಜಟ ಜೂಟದಲ್ಲಿ ಧರಿಸಿಕೊಂಡಿರುವನು. ಎಲ್ಲ ಬಂದವರು ಯಾರು? ಬ್ರಹ್ಮನು ಶಾರದೆಯನ್ನು ತಂದಿಟ್ಟುಕೊಂಡಿರುವನು. ನಿಜ. ಭಕ್ತ ವತ್ಸಲನಾದ ನಾರಾಯಣನು ಲಕ್ಷ್ಮಿಯನ್ನು ತಂದು ತನ್ನ ವಕ್ಷ ಸ್ಥಳದಲ್ಲಿ ಇರಿಸಿಕೊಂಡಿರುವನು. ಬಂದವರು ಯಾರು? ಅಕ್ಕ ತಮ್ಮ. ಈ ಲೋಕದಲ್ಲಿ ಅಂತ ತ್ರಿಮೂರ್ತಿಗಳೇ ಆಪರಿ ಮಾಡಿದುವಾಕೆ ಯಕೋಚಿತಿ ನನ್ನಂತವನ ಪಾಡ್ಯನು. ತ್ರಿಮೂರ್ತಿಗಳು ಮಾಡಿದ್ದು ಲೋಕ ಕಲ್ಯಾಣಕ್ಕಾಗಿ. ಅವರು ಲೋಕ ಕಲ್ಯಾಣಕ್ಕಾಗಿ ಮಾಡಿರುವರು, ನಾನು ನನ್ನ ಕಲ್ಯಾಣಕ್ಕಾಗಿ ಮಾಡಿಕೊಳ್ಳುತ್ತಿರುವೆನು. ನಿನ್ನ ಯಾವ ಕಲ್ಯಾಣ? ಇದು ನನ್ನ ಕಲ್ಯಾಣ. ಇದು ನಿನ್ನ ಕಲ್ಯಾಣ ಅಲ್ಲ, ನಿನ್ನ ನಾಶನಕ್ಕಾಗಿ ನೀನು ಬಯಸುತ್ತಿರುವ ಕಲ್ಯಾಣ ಇದು. ಅಕ್ಕ ಸುಧಿಷ್ಣ. ತಮ್ಮ ಕೀಚಕ. ಹಿಂದಕ್ಕೆ ನಾರದನು ಶ್ರೀ ಕೃಷ್ಣನ ಸತಿಯಳಾದ ರುಕ್ಮಿಣಿಯನ್ನು ಬಯಸಲಿಲ್ಲವೇ ಅಕ್ಕ? ತಮ್ಮ ಅಗ್ರಜೆ. ಆ ವಿಚಾರ ಇಲ್ಲೇಕೆ? ಇದು ಅಲ್ಲದೆ ಬ್ರಹ್ಮನು ತಾನೇ ಸೃಷ್ಟಿಸಿದ ಸರಸ್ವತಿಯನ್ನು ಮಗಳೆಂದು ಭಾವಿಸದೆ ಸತಿ ಮಣಿಗಳನ್ನಾಗಿ ಮಾಡಿಕೊಂಡು ಸಂಸಾರವನ್ನು ನಡೆಸುತ್ತಿರುವನಲ್ಲ ತಮ್ಮ. ಅಗ್ರಜೆ. ಅದಕ್ಕೆ ನಿನಗೆ ಒಂದು ಹೆಣ್ಣನ್ನು ತಂದು ಮದುವೆ ಮಾಡಿದ್ರು, ನೀನು ಸಂಸಾರ ನಡೆಸಿಬಿಡು. ಈ ಲೋಕದಲ್ಲಿ ಅಂತಂತವರೇ ಆ ರೀತಿ ಮಾಡುವಾಕೆ ಯಕೋಸಿತಿ ನನ್ನಂತವನ ಪಾಡ್ಯನು. ಎಂತೆಂಥವರು? ಅಕ್ಕ ತಮ್ಮ. ಹೆಣ್ಣು ಎಂಬುವುದು ಮಾಯೆ, ಆ ಮಾಯ ಕಂಡ ಮೇಲೆ ಮರಳಾಗದಿರುವರು ಯಾರು ಅಕ್ಕ? ಅಗ್ರಜೆ. ಹೆಣ್ಣು ಮಾಯೆ ಎಂದು ಒಪ್ಪಿಕೊಂಡಿಯಲ್ಲ? ಹೌದು ಅಗ್ರಜೆ. ಅದಕ್ಕೆ ಹೇಳುವುದು ಹೆಣ್ಣು ಮಾಯೆ, ಗಂಡು ತಿಳಿದುಕೊಂಡು ಮಾತನಾಡು. ತಿಳಿಯಲಾರದೆ ಮಾತನಾಡಬೇಡ, ಆಲೋಚಿಸಿ ಮಾತನಾಡು ಎಂದು ಹೇಳ್ತಿರುವೆನು. ನೀನು ಮನಸ್ಸು ಮಾಡಿದರೆ ಆ ಮಾಯಿ ಎನ್ನ ಮಕ್ಕಳಿಗೆ ತಾಯಿಯಾಗುವಳಲ್ಲ ತಮ್ಮ. ಅಗ್ರಜೆ. ನಾನು ಮನಸ್ಸು ಮಾಡಿದರೆ. ಹೌದು ಅಕ್ಕ. ನಿನಗೆ. ಹೌದು ಅಗ್ರಜೆ. ಸತಿಯಾಗುವಳು. ನನಗೆ ವಶ ಮಾಡಿಕೊಡು. ನಿನಗೆ. ನನ್ನ ಮಕ್ಕಳಿಗೆ ತಾಯಿಯಾಗುವಳು. ತಾಯಿಯಾಗುವಳು. ಹೌದು ಅಗ್ರಜೆ. ನಿನ್ನ ಮಕ್ಕಳಿಗೆ ತಾಯಿ ಆದ್ರೆ ಯಾರ ಹೆಸರಿಡುವೆ? ನಿನ್ನ ಹೆಸರನ್ನು ಇಡುವನ ಅಕ್ಕ. ನನ್ನ ಹೆಸರಿಡುವೆ. ಮತ್ತೆ ನೀನು ಇಷ್ಟ ಕಷ್ಟಪಟ್ಟು ವಶ ಮಾಡಿಕೊಟ್ಟ ಮೇಲೆ ನಿನ್ನ ಹೆಸರನ್ನು ಇಡದೆ ಹೋದರೆ ಆ ಭಗವಂತನಾದರೂ ಮೆಚ್ಚಬೇಕಲ್ಲ. ಹೌದೇ ತಮ್ಮ. ಅಗ್ರಜೆ. ನೀನು ಯಾರ ಹೆಸರಿಡುವುದು ಬೇಡ, ನಾನು ವಶ ಮಾಡಿಕೊಡುವುದು ಬೇಡ. ಅಕ್ಕ ಸುಧಿಷ್ಣ. ತಮ್ಮ. ಸಾಕ್ಷಾತ್ ಪರಮೇಶ್ವರನ ತಪಸ್ಸು ಭಂಗ ಮಾಡಿ ಪರಮೇಶ್ವರನಿಗೂ ಗಿರಿಜೆಗೂ ವಿವಾಹ ಮಾಡಿಸುವ ಶಕ್ತಿ ಮನ್ಮಥನಲ್ಲಿ ಉಂಟು. ಬಂದ ವೈರಿಗಳನ್ನೆಲ್ಲ ಭಕ್ತಿಯಿಂದ ಗೆಲ್ಲುವ ಶಕ್ತಿ ಭಕ್ತ ಪ್ರಹ್ಲಾದನಲ್ಲಿ ಉಂಟು. ಆದರೆ ಈ ಸ್ತ್ರೀಗಳನ್ನು ವಶ ಮಾಡಿಕೊಡುವ ಶಕ್ತಿ ಮಾತ್ರ ನಿನ್ನಲ್ಲಿಯೇ ಉಂಟು. ತಮ್ಮನೇ. ಅಗ್ರಜೆ. ನೀನು ಈ ರೀತಿ ಮಾತನಾಡಿ ನನ್ನನ್ನು ಆಕಾಶಕ್ಕೆ ಕಳಿಸಬೇಡ. ಅದು ಏತಕ್ಕಾಗಿ ಹೇಳ ಅಗ್ರಜೆ? ತಮ್ಮನೇ. ಅಕ್ಕ. ನೀನು ಏನೇ ಹೇಳಿದರು ಇವಳನ್ನು ವಶ ಮಾಡಿ ಮಾತ್ರ ಕೊಡುವುದಿಲ್ಲ. ಏತಕ್ಕಾಗಿ ಹೇಳ ಅಗ್ರಜೆ? ಮಾಡಿ ಕೊಡುವುದಿಲ್ಲವೆಂದ್ರೆ ಮಾಡಿ ಕೊಡುವುದಿಲ್ಲ. ಏತಕ್ಕಾಗಿ ಅಂದ್ರೆ ಏನು ಹೇಳಬೇಕು? ಮಾಡಿ ಕೊಡವರೆಗೆ ನನ್ನ ಪಾದಾಂಬುಜವನ್ನು ಬಿಡುವುದಿಲ್ಲ. ತಮ್ಮನೇ. ಅಗ್ರಜೆ. ಬಯಸು ಆಸೆಯ ತೆಗೆದು.
ತಮ್ಮನೇ ಅಕ್ಕಯ್ಯ, ಅಕ್ಕಯ್ಯನ ಮಾತನ್ನು ನೀನು ಮೀರುತ್ತಿರುವಿಯಲ್ಲ. ಒಡ ಹುಟ್ಟಿದ ತಮ್ಮನ ಮಾತು ನೀನೇ ತಕ್ಕಾಗಿ ಕೇಳುವುದಿಲ್ಲ. ಕೇಡು ಬರುವಾಗ ಕೂಡುವುದು ದುರ್ಬುದ್ಧಿ ಅಂದ ಹಾಗೆ ಆ. ನಿನಗೇನು ಕೇಡುಗಾಲ ಬಂದಂತೆ ಕಾಣುತ್ತಿರುವುದು. ಆ ತಮ್ಮನೇ, ಅಕ್ಕ, ಇವಳ ಆಸೆಯನ್ನು ಬಿಟ್ಟು ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗು. ಭ್ರಷ್ಟ, ಪರಮ ಪಾಪಿಷ್ಠ. ಆಗ್ರಜೆ, ಕೇಡು ಬರುವ ಕಾಲಕ್ಕೆ ಕೂಡುವುದು ದುರ್ಬುದ್ಧಿ ಎಂದು ಹೇಳಿದೆಯಲ್ಲ. ಸಹಜವಾಗಿ ಮುಟ್ಟದೆ ಕೆಟ್ಟ ರಾವಣನು, ಮುಟ್ಟಿ ಕೆಟ್ಟ ಚಂದ್ರನು ಅಹಲ್ಯೆಯನ್ನು ಸಂಭವಿಸಿ ಬಂಡ ದೇವೇಂದ್ರನು ಕೆಟ್ಟನು. ಕೇಳಿ ಕೆಟ್ಟ ನಾರಾಯಣನು ಜಲಂಧರನ ಕೂಡ ಯುದ್ಧವನ್ನು ಮಾಡದ ತ್ರಿಮೂರ್ತಿಗಳು ಓಡಿ ಹೋಗಿ ಪತಿವ್ರತ ಶಿರೋಮಣಿಯಾದ ರುಂದಿ ದೇವಿಯ ಪತಿವ್ರತ ಧರ್ಮವನ್ನು ಪರೀಕ್ಷಿಸಿ ಜಲಂಧರನನ್ನು ಕೊಲ್ಲಲಿಲ್ಲವೇ ಅಕ್ಕ? ತಮ್ಮ, ಆಗ್ರಜೆ, ಜಲಂಧರನನ್ನು ಏತಕ್ಕೆ ಕೊಂದರೆಂದು ತಿಳಿದು ಮಾತನಾಡು. ಅಕ್ಕ, ಸುಮ್ಮನೆ ಅವರಿವರು ಕೊಂದರು ಅವರಿವರು ಕೆಟ್ಟರೆಂದು ಹೇಳಬೇಡ. ಅಕ್ಕ, ಏತಕ್ಕಾಗಿ ಕೊಂದರು? ಅವರು ಕೊಂದರೆಂದು ಹೇಳಿದೆಯಲ್ಲ. ಭಕ್ತರಿಗಾಗಿ, ಲೋಕ ಕಲ್ಯಾಣಕ್ಕಾಗಿ ಕೊಂದರು. ನೀನು ನಿನ್ನ ನಾಶನಕ್ಕಾಗಿ ಇವಳನ್ನು ಬಯಸಬೇಡವೆಂದು ಹೇಳುವೆನು. ಅಕ್ಕ, ಅವರು ಭಕ್ತರಿಗಾಗಿ ಪರರಿಗಾಗಿ ಕೊಂದರವರೆಂದು ಹೇಳಿದೆಯಲ್ಲ. ಮತ್ತೆ ನೀನು ಒಡ ಹುಟ್ಟಿದ ತಮ್ಮನಿಗಾಗಿ, ನೀನು ಕುಡಿದ ಬಿಟ್ಟ ಎಂಜಲ ಹಾಲು ಕುಡಿದು ದೊಡ್ಡವನಾದ ನಿನ್ನ ತಮ್ಮನಿಗಾಗಿ ನಿನ್ನ ಮನೆಯ ದಾಸಿಯನ್ನು ಏತಕ್ಕಾಗಿ ವಶ ಮಾಡಬಾರದು? ತಮ್ಮನೇ, ಆಗ್ರಜೆ, ನೀನು ರಾಜನಲ್ಲವೇ? ಹೌದು ಅಕ್ಕ. ನಾವು ರಾಜರಲ್ಲವೇ? ಹೌದು ಆಗ್ರಜೆ. ಈ ದಾಸಿಯನ್ನು ಬಯಸುವುದು ಅಕ್ಕ, ಯಾವ ನ್ಯಾಯ? ಆ ದಾಸಿಯನ್ನು ವಶ ಮಾಡಿ ರಾಜರು ರಾಣಿಯನ್ನೇ ಬಯಸಬೇಕು, ದಾಸಿಯನ್ನಲ್ಲ. ಈ ರಾಜನನ್ನು ಕೈ ಪಡೆದರೆ ಅವಳೇ ರಾಣಿಯಾಗುವಳಲ್ಲ. ತಮ್ಮನೇ, ಆಗ್ರಜೆ, ದಾಸಿ ಹೇಗೆ ರಾಣಿ ಆಗುವಳು? ನನ್ನನ್ನು ವಶ ಮಾಡಿಕೊಂಡ ಮೇಲೆ ಮತ್ತೆ ರಾಣಿ ಏನು? ರಾಣಿಯಾಗಿ ಇರುವಳು, ದಾಸಿ ರಾಣಿ ಆಗುವುದಿಲ್ಲವೋ? ಭ್ರಷ್ಟ. ಅಕ್ಕ, ಸುಧೀಷ್ಣ, ಮತ್ತೆ ನೀನ್ ಹೇಗೆ ರಾಣಿಯಾದೆ? ನಾನು ರಾಜನನ್ನ ಕೈ ಹಿಡಿದೆ, ನಾನು ರಾಣಿಯಾದೆ. ಮತ್ತೆ ಅವಳು ರಾಜನನ್ನು ಕೈ ಹಿಡಿದರೆ ಕೈ ಹಿಡಿದ ನೀನ್ ಹೇಗೆ ರಾಜನಾಗಿ ಅಕ್ಕ ಸುಧೀಷ್ಣ, ತಮ್ಮ, ನೀನು ಹುಟ್ಟಿದಾಗ ಹೆಣ್ಣಾಗಿ ಹುಟ್ಟಿದೆಯೋ ಅಥವಾ ರಾಣಿಯಾಗಿ ಹುಟ್ಟಿದೆಯೋ? ತಮ್ಮನೇ, ಆಗ್ರಜೆ, ನಾನು ರಾಜರ ಹೊಟ್ಟೆಯಲ್ಲಿ ಹುಟ್ಟಿದೆನು, ರಾಣಿಯಾಗಿ ಬೆಳೆದನು. ಅಕ್ಕ ಸುಧೀಷ್ಣ, ತಮ್ಮ, ಅವಳೆಂದು ಹೆಣ್ಣನ್ನು ಕಷ್ಟಪಡಿಸುವುದು ನಮ್ಮ ಧರ್ಮವಲ್ಲವೆಂದು ಹೇಳುತ್ತಿರುವೆನು. ಅಕ್ಕ ಸುಧೀಷ್ಣ, ತಮ್ಮ ಕೀಚಕ, ರಾಜನಾಗಬೇಕಾದರೆ ರಾಜ್ಯವನ್ನು ಗೆಲ್ಲಬೇಕು, ರಾಣಿಯಾಗಬೇಕಾದರೆ ರಾಜನನ್ನು ಗೆದ್ದರೆ ಸಾಕು. ತಮ್ಮನೇ, ರಾಜನನ್ನು ಗೆಲ್ಲುವಿಯಾ? ಅವಳು ಈ ರಾಜನ ಮನಸ್ಸನ್ನು ಗೆದ್ದಿರುವಳು, ಅವಳು ಅದಕ್ಕಾಗಿ ರಾಣಿಯಾಗುವಳು. ತಮ್ಮನೇ, ಆಗ್ರಜೆ, ನಿನಗೆ ಮನಸ್ಸಿರುವುದು, ನೀನು ಗೆದ್ದಿರುವೆ. ಅವಳಿಗೆ ಮನಸ್ಸಿರಬೇಕಲ್ಲ. ಅವಳಿಗೆ ಮನಸ್ಸಿಲ್ಲವೆಂದು ನೀನೇಗೆ ಹೇಳುತ್ತಿರುವೆ? ನಾನು ಆಗ್ಲೇ ಹೇಳಿದೆ, ಅವಳು ಸೊನ್ನೆ ಮಾಡಿ ಹೇಳಿ ಹೋದಳು. ಅವಳ ತಮ್ಮನು ಸಾಕು ಸಾಕು ನಾನು ಒಳಗಡೆ ಹೋಗಿವನೇ ಮಾತೆಂದು ಹೇಳಿ ಹೋದಳು. ಅವಳು ಸೊನ್ನೆ ಮಾಡಿದರೆ ಏನಾಯಿತು? ಅವಳನ್ನು ಒಮ್ಮೆ ಎನ್ನ ಮುಂದೆ ಕರೆಸಿ ಎನ್ನನ್ನು ಕೇಳು. ಏನೆಂದು? ನನ್ನ ತಮ್ಮನು ಪ್ರಾಯಕ್ಕೆ ಬಂದ ವೀರನು, ರಣರಂಗದಲ್ಲಿ ಮುಂದಕ್ಕಿಟ್ಟ ಕಾಲು ಹಿಂದಕ್ಕೆ ಇಡದವನು, ಪರ ಸ್ತ್ರೀಯರನ್ನು ಕಣ್ಣೆತ್ತಿ ನೋಡದವನು, ಮೊದಲ ನೋಟದಲ್ಲಿಯೇ ನಿನ್ನನ್ನು ನೋಡಿ ಮನಸ್ಸೋತಿರುವನು, ಆತನನ್ನು ಕೂಡು, ತನ್ನ ಸರ್ವಸ್ವವನ್ನೇ ನಿನಗೆ ನೀಡುವನೆಂದು ಹೇಳು. ಅವಳು ಈ ಮಾತಿಗೆ ಒಪ್ಪಿಕೊಳ್ಳುವಳು, ಎನ್ನಗೆ ಸುಖ ನೀಡುವಳು. ತಮ್ಮನೇ, ತಮ್ಮನೇ, ಆಗ್ರಜೆ, ಈಗ ಎದುರಿಗೆ ಕರೆಸಿ ಅವಳನ್ನು ಕೇಳು, ನಾನು ಹೇಳಿದ ಮಾತನ್ನು ಹೇಳು. ಇಷ್ಟ ಇದೋ ಇಲ್ಲವೆಂದು ಕೇಳು. ಅವಳು ಇಷ್ಟವಿಲ್ಲವೆಂದರೆ? ಇಷ್ಟವಿಲ್ಲವೆಂದು ಅವಳು ಹೇಗೆ ಹೇಳುವಳು? ಹೇಳಿದರೆ ಏನು ಮಾಡಬೇಕು? ಅವಳು ಹೇಳುವುದಿಲ್ಲ, ಅವಳಿಗೂ ಹೇಳುವುದಿಲ್ಲವೆಂದು ನೀನು ಹೇಗೆ ಹೇಳುವೆ? ಅವಳು ಹೇಳುವಳೆಂದು ನೀನು ಹೇಗೆ ಹೇಳುವೆ? ತಮ್ಮನೇ, ಆಗ್ರಜೆ, ಹೇಳುವಳೆಂದು ನಾನು ಹೇಳುವೆ. ಅವಳು ಹೇಳುವುದಿಲ್ಲ, ಅವಳ ಜೊತೆಯಲ್ಲಿ ಇರುವಳು ನಾನಲ್ಲವೇ? ಅವಳ ಮನಸ್ಸು ಹೇಗೆ, ಅವಳ ನಡೆ ನುಡಿ ಹೇಗೆಂದು ನನಗೆ ಗೊತ್ತು. ಅವಳ ನಡೆ ನುಡಿಯನ್ನು ನೀನು ಕಂಡಿರುವಿ, ಅವಳ ಕಣ್ಣೋಟವನ್ನು ನಾಡು ಕಂಡಿರುವೆನು. ತಮ್ಮನೇ, ಆಗ್ರಜೆ, ನೀನು ಅವಳ ಕಣ್ಣು ನೋಟ, ಅವಳ ಕಣ್ಣು ನೋಟವನ್ನಲ್ಲೇ ನನ್ನ ಮನಸ್ಸನ್ನು ಅವಳ ಮೇಲೆ ಮನಸ್ಸಾಗಿರೋದಲ್ಲ, ಹೇಗೆ ಬೇಕು ಹಾಗೆ ಮಾತನಾಡುವೆ. ನಾನು ಹೇಗೆ ಬೇಗೆ ಹಾಗೆ ಮಾತನಾಡಿಲ್ಲ, ನೀನು ಕೇಳಿದ ಮಾತಿಗೆ ಮಾತ್ರ ಉತ್ತರ ಕೊಡುತ್ತಿರುವೆ. ಆಗ್ರಜೆ, ಆಗುವುದಿಲ್ಲ, ಅದು ಏತಕ್ಕಾಗಿ ಸಾಧ್ಯವಿಲ್ಲ, ಅದು ಏತಕ್ಕಾಗಿ ಸಾಧ್ಯ. ಹೊರಟು ಹೋಗು ಭ್ರಷ್ಟ. ಆಗ್ರಜೆ, ಪರಮಪ್ಪ ಭ್ರಷ್ಟ, ನೀನೆಂತ ತಮ್ಮನು ನನಗೆ? ಅಹೋ ಅಕ್ಕಯ್ಯ,
ಮಾತನಾಡುವುದಿಲ್ಲ. ಆ ಗಂಧರ್ವರೆಂಬ ಅದಮರ ಸುದ್ದಿ ಕೇಳಿ ಕೇಳಿಯನ್ನ ಕಿವಿಯೆಂಬುವು ಕಿವುಡಾಗಿ ಹೋದವು. ಅಕ್ಕ, ಮೂರ್ಖ ಜನರ ಮತಡೆವೆ ಜಗಳ ಮಾಡುವುದಕ್ಕಿಂತಲೂ ಉತ್ತಮರ ಮತಡೆವೆ ಜಗಳ ಮಾಡುವುದೇ ಲೇಸಂತೆ. ಎನ್ನ ಕೈಯಿಗೆ ಮೀರಿದ ಕುಚವುಳ್ಳ ಸ್ತ್ರೀಗಳನ್ನು ಆಲಿಂಗನ ಮಾಡುವುದಕ್ಕಿಂತ ನಿಂಬೆ ಹಣ್ಣಿನಷ್ಟು ಕುಚವುಳ್ಳ ಸ್ತ್ರೀಗಳನ್ನು ಅನುಭವಿಸುವ ಲೇಸಲ್ಲವೆಂದು ಶಾಸ್ತ್ರವಿರುವುದಲ್ಲ ಅಕ್ಕ. ಆಗ್ರಜೆ, ಇವಳು ಹುಟ್ಟಿರುವ ಪೀತಾಂಬರವು ಮೈಯಿಗೆ ಬಿಗದಬ್ಬಿಕೊಂಡಿರುವ ಜರ್ತಾರ ಕುಬ್ಬಿಸವು ಎನ್ನ ಮನದವಳು ಮಿಡಿಕಿ ಸಾಯುವ ಹೊತ್ತು ಬಂದಿತು. ಅಕ್ಕ, ಇಂಥ ರೂಪ ನೀರ ಜಾಕ್ಷಿಯು ಎನ್ನ ಬಳಿಗೆ ಹೇಗೆ ಬಂದಾಳು, ಎನ್ನ ಸೆರೆ ಹೇಗೆ ಸಿಕ್ಕಾಳು, ಎನ್ನ ಸಗಡ ಹೇಗೆ ಮಾತನಾಡ್ಯಾಳು, ಎನ್ನಗೆ ಹೇಗೆ ದಕ್ಕಾಳು. ಅಕ್ಕ, ಅವಳೇ ಎನ್ನ ದಕ್ಕ. ತಮ್ಮ ಆಗ್ರಜೆ, ನಿನ್ನ ವರ್ಣೆ ಮಾತು ನಾನೇ ತಲೆ ಕೆಟ್ಟು ಹೋಯಿತು. ಇನ್ನು ಅವಳು ಬಂದ್ರೆ ಹೇಗೆ ತಲೆ ಕೆಡಿಸಿಕೊಳ್ಳೋಳು ಏನೋ. ಅವಳು ಏನಾದರೇನು ವಶ ಮಾಡಿಕೊಡು. ಏನಾದರೂ ಆಗಲಿ, ಏನಾದರೇನು ಅವಳು ಮಾತ್ರ ಎನ್ನಗೆ ಬೇಕು. ಏತಕ್ಕಾಗಿ ಅವಳಿಗೆ ಮನಸ್ಸು ಹೋತಿರುವೆ? ಅವಳ ರೂಪ ಅಷ್ಟು ಸುಂದರವಾಗಿ ಕಂಡಿರುವುದು ನಾನು ಹುಟ್ಟಿದಾಗಲಿಂದಲೂ ಅಂತ ಸುಂದರ ಸ್ತ್ರೀಗಳನ್ನು ಕಂಡಿಲ್ಲ. ಈಗ ಕಂಡ ಮೇಲೆ ಮನಸ್ಸು ಹೋತಿರುವನಲ್ಲ. ತಮ್ಮನೇ, ಅಕ್ಕಯ್ಯ, ಹೇಳಿದರೆ ಕೇಳು. ಅದು ಏನು ಹೇಳು ಆಗ್ರಜೆ. ಕೀಚಕೇಂದ್ರನೇ ರಾಜಚಂದ್ರನೇ ಕೇಳ ಮಾತನ್ನು ನಾ ಹೇಳುವೆ ನಿನಗಿನ್ನ. ಕೀಚಕೇಂದ್ರನೇ ರಾಜಚಂದ್ರನೇ ಕೇಳ ಮಾತನ್ನು ನಾ ಹೇಳುವೆ ನಿನಗಿನ್ನ. ಅಕ್ಕಯ್ಯನ ಮಾತನೇ ಧಿಕ್ಕಾರ ಮಾಡುವೇನ ಕೇಳ ನುಡಿಯನ್ನ ನಾ ಹೇಳುವೆ ನಿನಗಿನ್ನ. ಬಯಸಬೇಡ ಕೇಳೋ ಮಾತು. ಪ್ರೀತಿಯ ಮಾತು ಹೇಳುವೆನು ಬೇಡ ನುಡಿಯನ್ನು ಹೇಳುವೆ ನಿನಗಿಲ್ಲ. ನೀ ಕೇಳೋ ಮಾತಲ್ಲ. ಕೀಚಕೇಂದ್ರನೇ ರಾಜಚಂದ್ರನೇ ಕೇಳ ಮಾತಲ್ಲ ನಾ ಹೇಳುವೆ ನಿನಗಿಲ್ಲ. ತಮ್ಮನೇ, ಅಕ್ಕಯ್ಯ, ತಮ್ಮಯ್ಯ, ಆಗ್ರಜೆ, ಬರಲ್ಲ, ಸಮಯವಿಲ್ಲ, ಹೊತ್ತಾಯ್ತು. ತಮ್ಮ, ಆಗ್ರಜೆ, ಹೊತ್ತಾಯ್ತು. ಒತ್ತಾದರೆ ಏನಾಯಿತು? ಸಮಯವಿಲ್ಲ. ಗಂಧರ್ವರ ತಮ್ಮನೇ, ಈ ಗಂಧರ್ವ ಸ್ತ್ರೀಯರ ಆಸೆಯನ್ನು ಬಿಟ್ಟು ಬಿಡು. ತಮ್ಮನೇ, ಅಕ್ಕ, ನೀನು ಮಾತಾಡುವ ಈ ವಿಚಾರ ಆಕೆಯ ಪತಿಗಳಿಗೆ ತಿಳಿದರೆ ನಿನ್ನನ್ನು 1000 ಹೋಳು ಮಾಡಿ ತಕ್ಷಣವೇ ಕೊಂದು ಬಿಡವರು. ಕಳ್ಳಿಯನ್ನು ಮೂರ್ಖ ಮಾಡಬೇಡವನ ತರ್ಕ. ಕುಂದಿರ್ತೀಯ. ಅಹೋ ಆಗ್ರಜೆ, ಅನುದರೆ ಆ ಗಂಧರ್ವರೆಂಬ ಅದಮರ ಸುದ್ದಿಯನ್ನ ಮುಂದೆ ಹೇಳಿ ಅಂದಿಸಬೇಡ. ಆ ಗಂಧರ್ವರೆಂಬ ಮೂರ್ಖರ ಬಂದರೆ ಬಳಿಯೇ ಗಗನಾತರದಲ್ಲಿ ನಿಲ್ಲಿಸಿ ಮಾತನಾಡುವೆ. ಅಕ್ಕ, ಯಕ್ಷರೆಂಬ ಮೂರ್ಖರು ಬಂದರೆ ತಕ್ಷಣದೊಳಗೆ ತಕ್ಕ ಉತ್ತರ ಮಮ ಕೊಡುವೆನು. ಕಿನ್ನರು ಕಿಂಪುರುಷರ ಬಂದರೆ ಬಳಿಯೇ ಎನ್ನ ಪ್ರಕ್ರಮದಿಂದ ಮಾತನಾಡಿಸುವನು. ಅಕ್ಕ, ಇಂದಿನ ದಿನ ದಿಕ್ಪಾಲಕರ ಬರಲಿ. ಅವರ ಮಸದ ಬಡೆದು ಬಿಗದ ಗೋಣ ಮುರಿದ ಗಗನ ಮಂಡಲಕ್ಕೆ ಒಗೆದಿದ್ದರೆ ಬಾಪುರೆ ಗಂಡಗಲಿ ಕೀಚಕಾಗ್ರಣಿ ಎಂಬ ಹೆಸರೇತಕ್ಕೆ. ತಮ್ಮರೇ, ಆಗ್ರಜೆ, ಅಷ್ಟದಿಕ್ಪಾಲಕರನ್ನು ತಡೆಯುವುದನ್ನು ಬ್ರಹ್ಮನೇನಾದ್ರೂ ಅಡ್ಡ ಬಂದ್ರೆ ನೀನು ಏನು ಮಾಡಬಲ್ಲೆ? ಅಹೋ ಅಕ್ಕ, ತಮ್ಮ, ಅಷ್ಟದಿಕ್
ಪಾಲಕರಿಗೆ ಬೆಂಬಲವಾಗಿ ಬ್ರಹ್ಮನೆಂಬುವವನ ಬಂದರೆ ಅವನ ಶಿರೋಮಣಿಯಮ ಕಿತ್ತಿ ಶಾರದ ದೇವಿಯ ಮುತ್ತೈದತನಕ್ಕೆ ಮೃತ್ಯು ಸ್ವರೂಪನೆಂದೆನಿಸಿ ಮೆರೆಯುವೆ. ಆಗ್ರಜೆ ಬ್ರಹ್ಮನನ್ನು ತಡೆಯುವುದನೆಂದು ನಾರಾಯಣನೇನಾದ್ರೂ ಅಡ್ಡ ಬಂದ ನೀನು ಏನು ಮಾಡಬಲ್ಲೆ? ಅದು ಅಕ್ಕ ತಮ್ಮ, ಮಗನಾದ ಬ್ರಹ್ಮನು ವಧೆಗೈದನೆಂಬ ಸೊಗಸಾದ ಸುದ್ದಿಯನ್ನು ಕೇಳಿ ಆಗಲಿರ್ಪ ಮಹಿಮನಾದ ಗೊಲ್ಲನೆಂಬುವನು ಬಂದರೆ ಬಹಳರಿಯೇ ಅವನ ಚಕ್ರ ಆಯುಧ ಮಮ್ಮ ಅಪಹರಿಸಿ ಅವನ ಪಕ್ಕೆ ಎಲುಬುಗಳನ್ನು ಸುಡಿಸಿ ಆಗ್ರಜೆ ನಾರಾಯಣನನ್ನ ತಡೆಯುವುದನೆಂದು ಪಾರ್ವತಿನಾಥನಾದ ಹೇ ಪರಮಾತ್ಮನೇನಾದ್ರೂ ಅಡ್ಡ ಬಂದನೇನೇನು ಮಾಡಬಲ್ಲೆ? ತಮ್ಮ, ಇದಕ್ಕೆ ಪಾರ್ವತಿ ನಾಥನಾದ ಪರಶಿವನು ಅಡ್ಡ ಬಂದಿದ್ದಾದರೆ ಬಂದಿದ್ದ ನಿಜವಾದರೆ ಬಹಳರಿಯೇ ಆ ತಾತನ ಕರವಾಳದಲ್ಲಿ ಮೆರೆಯುವ ಪಿನಾಚಿ ಧನಸ್ಸನ್ನು ಕಸದು ತ್ರಿಶೂಲವನ್ನು ಪಾರ್ವತಿ ನಗುತ್ತ ಕುಳಿತಿರುವ ಸಿಂಹಾಸನವನ್ನು ಕಿತ್ತಿ ಪುಡಿ ಪುಡಿ ಮಾಡಿ ಕರಗಿಸಿ ರಸ ಮಾಡಿ ಬಿಡುವೆನು. ಕಾಂಚನಗಿರಿಯಂತೆ ಒಪ್ಪುವ ನಿನ್ನ ಒಡಹುಟ್ಟಿದ ತಮ್ಮ ನಾನು ಇರಲಿಕ್ಕಾಗಿ ನೀನು ಚಿಂತೆ ಮಾಡುವುದೇ ಏತಕ್ಕಾಗಿ? ಹೇಗಾದರೂ ಮಾಡಿ ಆ ಗಂಧರ್ವ ಸತಿ ಮಣಿಗಳನ್ನು ಎನ್ನ ಗರಡಿ ಗೃಹಕ್ಕೆ ಕಳುಹಿಸಿಕೊಡು ಅಕ್ಕ. ಇದು ಯಾವ ನಿನಗೆ ಮಹಾ ದೊಡ್ಡ ಲೆಕ್ಕ? ತಮ್ಮನೇ, ಆಗ್ರಜೆ ಇದು ಯಾವ ದೊಡ್ಡ ಲೆಕ್ಕವೆಂದು ಲೆಕ್ಕಾಚಾರವನ್ನು ಹೇಳುತ್ತಿರುವಿಯಾ? ಹೌದು ಅಕ್ಕಯ್ಯ. ಅದು ನನಗೆ. ಹೌದು ಆಗ್ರಜೆ. ಅಮ್ಮನೇ, ಅಕ್ಕಯ್ಯ ಹೇಳುವೆನ ಕೇಳು. ಅದು ಏನು ಮಾತು ಸವಿಸ್ತಾರವಾಗಿ ಹೇಳು ಅಕ್ಕಯ್ಯ. ನಮ್ಮ ನಮ್ಮೆ ಬಂದ ಮಾಲೆ ಒಂದ ಬಂದ ಸುಗುಣ ಸುಶೇಲೆ ನಮ್ಮ ನಮ್ಮೆ ಬಂದ ಮಾಲೆ ನಂದ ಬಂದ ಸುಗುಣ ಸುಶೇಲೆ ಬಯಸಬೇಡ ಅವಳಾಲೆ ಬಯಸಬೇಡ ಅವಳಾಲೆ ಕೇಳ ಮಾತನ್ನ ನಾ ಹೇಳುವೆ ನಿನಗಿನ್ನ ಕೇಂದ್ರನೆ ರಾಜಚಂದ್ರನೆ ಹೇಳ ನುಡಿಯನ್ನ ನಾ ಹೇಳುವೆ ನಿನಗಿನ್ನ. ತಮ್ಮನೇ, ಅಕ್ಕಯ್ಯ ಕೊನೆಯದಾಗಿ ಹೇಳುವೆ, ಆ ಸ್ತ್ರೀಗಳು ನಮ್ಮನ್ನು ನಂಬಿ ಬಂದಿರುವಳು. ತಮ್ಮನೇ, ಆಗ್ರಜೆ ಅಕ್ಕಯ್ಯನ ಮಾತನ್ನು ಮೀರುತ್ತಿರುವೆಯ? ತಮ್ಮನ ಮಾತು ನೀನ ಮೇರುವೆಯ ಆಗ್ರಜೆ? ನೀನೆಂಥ ತಮ್ಮನು? ನಿನ್ನಗೆ ತಕ್ಕ ತಮ್ಮನ ಹುಟ್ಟಿರುವನು ಆಗ್ರಜೆ. ನೀನು ತಕ್ಕ ತಮ್ಮನಲ್ಲ. ಅದು ಏತಕ್ಕಾಗಿ ಏನೋ ಮೂರ್ಖ. ಅಕ್ಕಯ್ಯ ಸುಮ್ಮನೆ ಹೊರಟು ಹೋಗೋ ಭ್ರಷ್ಟ ಪರಮ ಪಾಪಿಷ್ಠ. ಅಹೋ ಅಕ್ಕಯ್ಯ, ನಿನ್ನಗೇತಕ್ಕೆ ಇಷ್ಟು ಸಿಟ್ಟು? ನೀನೇ ಕುಳಿತು ಎನ್ನ ಮುದೃಷ್ಟ ಭ್ರಷ್ಟ ಎಂದು ಬೈಯುವುದೇತಕ್ಕೆ? ನಾನು ಎಷ್ಟು ಪರಿಯಿಂದ ಬೇಡಿಕೊಂಡ ಕಾಲಕ್ಕೂ ಒಡ ಹುಟ್ಟಿದವನು ಎಂಬ ಭಾವನೆ ನಿನಗೆ ಇಲ್ಲದೆ ಹೋಯಿತಲ್ಲಮ್ಮ ಅಕ್ಕಯ್ಯ. ನಾನೆಷ್ಟು ಬೇಡಿಕೊಂಡನು ಒಡ ಹುಟ್ಟಿದ ಅಕ್ಕಳೆಂದು ಅಂತಃಕರಣ ನಿನ್ನಲ್ಲೇ ಹುಟ್ಟದೆ ಹೋಯ್ತಲ್ಲ. ಬಹಳೆ ಒಳರಿಯಲ್ಲ ಈ ಸಾರಥಿ. ನಾನು ಈ ಸುಧಿಷ್ಣ ದೇವಿಗೆ ಅಲ್ಲದವಾದ ಮೇಲೆ ಈ ಪ್ರಾಣದಾಸ ಇನ್ನೇತಕ್ಕೆ? ಅಹೋ ಅಕ್ಕ ಆಗ್ರಜೆ, ಅಹೋ ಅಕ್ಕಯ್ಯ, ದೇಹಕ್ಕೆ ಆದ ಗಾಯವು ಕಾಣುವುದು, ಮನಸ್ಸಿಗೆ ಆದ ಗಾಯವು ಕಾಣಲಾಗದು. ಮಾನ ಹೋದ ಮೇಲೆ ಪ್ರಾಣ ಇರಬಾರದು. ಒಡ ಹುಟ್ಟಿದ ಅಕ್ಕನಿಗೆ ಈ ತಮ್ಮನು ಬೇಸರವಾದ ಮೇಲೆ ಈ ಜೀವ ಉಳಿಯಬಾರದು. ನಿನ್ನಗೆ ಅಲ್ಲವದಾದ ಮೇಲೆ ಈ ಜನ್ಮ ಇದ್ದ ಸಾರ್ಥಕವೇನು ಅಕ್ಕ? ನಿನ್ನಗೆ ಅಲ್ಲವದ ನನ್ನ ಜನ್ಮ ಇದ್ದೇನ ಸಾರ್ಥಕ? ಅಮ್ಮ ಆಗ್ರಜೆ ಸೈರಿಸೋ, ಪ್ರಾಣ ಬಿಡಬೇಡ. ಏತಕ್ಕಾಗಿ ಹೇಳ ಆಗ್ರಜೆ? ತಮ್ಮನೇ, ಅಕ್ಕಯ್ಯ ಅವಳ ಸಲುವಾಗಿ ಪ್ರಾಣ ಬಿಡುವಿಯಾ? ಹೌದಾ ಆಗ್ರಜೆ? ತಮ್ಮನೇ, ಅಕ್ಕಯ್ಯ ಒಡ ಹುಟ್ಟಿದವನು ನೀನು,
ಹಾ ಏನೋ ನನ್ನ ಮಾತು ಕೇಳುವೆ ಎಂದು ನಾನು ಹೇಳಿದೆ. ಹಾ ನೀನು ಪ್ರಾಣ ಬಿಟ್ಟರೆ ನನ್ನ ಮನಸ್ಸು ಸಹಿಸುವುದೇ? ಮತ್ತೆ ಒಡಹುಟ್ಟಿದ ಅಕ್ಕಯಳಿಗೆ ತಮ್ಮನ ಬೇಸರವಾದ ಮೇಲೆ ಈ ಜೀವ ಇದ್ದ ಫಲವೇನು ಅಕ್ಕ? ತಮ್ಮ, ಆಗ್ರಜೆ ಆ ಸ್ತ್ರೀಗಳನ್ನು ನಿನಗೆ ಹಾ ದಾರಿ ಎರೆದು ಕೊಡುವೆನು. ಅಕ್ಕ ಸುಧಿಷ್ಣ, ತಮ್ಮ, ನೀನು ಹೇಳಿದ ಮಾತು ಕೇಳಿದ ಕ್ಷಣವೇ ನನ್ನ ಮನಸ್ಸಿಗೆ ಹೇಗಾಯಿತೆಂದರೆ, ಆಯಿತು. ತಂದೆ ತಾಯಿ ಸೊತ್ತು ಸೋದರ ಮಾವನೇ ದೇವರಂತೆ, ಅಕ್ಕಯ್ಯಳು ಇದ್ದರೆ ಅಡೆದ ತಾಯಿ ಇದ್ದಂತೆ ಎಂಬುವ ಮಾತು ಇಂದು ನನ್ನ ಪಾಲಿಗೆ ಈಗ ನಿಜವಾಯಿತು ನೋಡು ಅಕ್ಕ. ತಮ್ಮ, ಆಗ್ರಜೆ ಈಗ ಹೌದು ಅಕ್ಕ, ನಿನ್ನ ಮನಸ್ಸು ಸಂತೋಷವಾಯಿತು ಅಕ್ಕಯ್ಯ. ಹೌದೇ? ಹೌದು ಆಗ್ರಜೆ. ಆ ಸ್ತ್ರೀಗಳನ್ನು ವಶ ಮಾಡಿ ಕೊಟ್ಟರೆ, ಹೌದು ಆಗ್ರಜೆ. ಮಾಡಿಕೊಡದೆ ಹೋದರೆ, ಮಾಡಿ ಕೊಡದೆ ಹೋದರೆ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುವೆನು. ಅನುಜ ಬಿಡಬೇಡ ನಿನ್ನ ಪ್ರಾಣ, ಅನುಜ ಎನ್ನ ಮಾತು ಕೇಳಲೇ ಓಜ. ಆಗ್ರಜೆ ನಿನ್ನ ಮನಸ್ಸು ಸಂತೋಷವಾಯಿತೆ? ನನ್ನ ಮನಸ್ಸು ಸಂತೋಷವಾಯಿತು ಆಗ್ರಜೆ. ಆನಂದವಾಯಿತು? ಹೌದು ಅಕ್ಕ. ಮಹಾದಾನಂದ. ಹೌದು ಆಗ್ರಜೆ. ಹೇಗಾಯಿತು? ಹಾಲು ಸಕ್ಕರೆ ಸವಿದಂತಾಯಿತು, ಜೇನುತುಪ್ಪ ತಿಂದಂತಾಯಿತು ಆಗ್ರಜೆ. ಹಾಗಾಯಿತೆ? ಹೌದು ಅಕ್ಕ. ಅವರನ್ನು ವಶ ಮಾಡಿ ಕೊಟ್ಟರೆ, ಹೌದು ಅಕ್ಕ. ಮಾಡಿಕೊಡದೆ ಹೋದರೆ, ಮಾಡಿ ಕೊಡದೆ ಹೋದರೆ ಪ್ರಾಣತ್ಯಾಗ ನಡೆಸಿಕೊಡುವೆನು ನಿನ್ನ ಕಾರ್ಯವ, ನಡೆಸಿಕೊಡುವೆನು ನಿನ್ನ ಕಾರ್ಯವ, ಸೈರಿಸಿ ಸೈರಿಸಿ ಅನುಜರೇ ಅನುಜ ಬಿಡಬೇಡ ನಿನ್ನ ಪ್ರಾಣ, ಅನುಜ ನನ್ನ ಮಾತು ಕೇಳಲೇ ಓ ಜಾಣ. ಹೊಳೆಯೋ ಯಾರೋ ಸೈಲೋಕವೇ, ಆ ಬ್ರಹ್ಮಲಿಖಿತ ಮೇಲೆ ಯಾರೋ ಸೈಲೋಕವೇ. ಹರೆ ಬರಕ್ಕೆ ಹೊಳೆಯೋ ಯಾರೋ ಸೈಲೋಕವೇ, ಆ ಬ್ರಹ್ಮಲಿಖಿತ ಮೇಲೆ ಯಾರೋ ಈ ಜಗದಲ್ಲಿ. ಏನು ನಡೆಯುವುದು ನಡೆದು ಹೋಗಲಿ, ಏನು ನಡೆಯುವುದು ನಡೆದು ಹೋಗಲಿ, ಬರುವ ಕೇಳಲು ತಪ್ಪದು. ಅನುಜ ಬಿಡಬೇಡ ನಿನ್ನ ಪ್ರಾಣ, ಅನುಜ ಕೇಳ ಎಲ್ಲರೇ ಓ ಜಾಣ. ತಮ್ಮನೇ, ಅಕ್ಕಯ್ಯ. ಈ ಸ್ತ್ರೀಯರ ಸಲುವಾಗಿ ನೀನು ಪ್ರಾಣ ಬಿಡಬೇಡ. ಹಾ ಹಣಬರಕ್ಕೆ ಹೊಣೆ ಯಾರು? ಹಾ ಬ್ರಹ್ಮಲಿಖಿತವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಆ ಮಾತು ನಿನಗೆ ಈಗ ಅರ್ಥವಾಯಿತೆ ಆಗ್ರಜೆ. ಅನುಜನೇ, ಅಕ್ಕಯ್ಯ. ಬ್ರಹ್ಮನು ಏನು ಬರದನೋ ಅದು ನಡೀಲೇಬೇಕು. ಹಾ ತಮ್ಮನೇ, ಅಕ್ಕ. ಈ ಸ್ತ್ರೀಯನ್ನು ವಶ ಮಾಡಿಕೊಡುವೆನ ಅನುಜ. ಅಕ್ಕಳು ಹೇಳುವ ಮಾತೇ ನಿಜ. ಅಹೋ ಅಕ್ಕಯ್ಯ, ತಮ್ಮಯ್ಯ, ಈ ಮಾನ ಅಭಿಮಾನ ನಿನ್ನದು. ಈ ಪ್ರಾಣ ಉಳಿಸಲಕ್ಕೂ ಕೊಲಿಸಲಕ್ಕೂ ನೀನೇ ಕಾರಣಕರ್ತಳು. ನಿನ್ನಗೆ ನಾನು ಹೆಚ್ಚಿಗೆ ಹೇಳುವನಲ್ಲ. ನೀನೇನು ಹೆಚ್ಚಿಗೆ ಹೇಳಬೇಡ, ನನಗೆಲ್ಲ ಗೊತ್ತಿರುವುದು. ಏನಾದರೂ ಪ್ರಯತ್ನ ಪೂರ್ವಕದಿಂದ ಆ ಗಂಧರ್ವ ಸತಿಮಣಿಗಳನ್ನು ಎನ್ನ ಗರಡಿ ಗೃಹಕ್ಕೆ ಕಳುಹಿಸಿಕೊಡು ಅಕ್ಕ. ಇದು ಯಾವ ನಿನಗೆ ಮಹಾ ದೊಡ್ಡ ಲೆಕ್ಕ. ತಮ್ಮ, ಆಗ್ರಜೆ. ಏನಾದ್ರೂ ನೆಪ ಮಾಡಿ ಹೌದು ಆಗ್ರಜೆ. ಅವಳನ್ನು ಎನ್ನ ಬಳಿಗೆ ಕಳಿಸಿಕೊಡೆಂದು
ಕೇಳಿದರಲ್ಲ? ಯಾವ ನೆಪದಿಂದ ಕಳಿಸಿಕೊಡಲೆ ಗೊತ್ತೇ? ಯಾವ ನೆಪದಿಂದ ಕಳಿಸಿಕೊಡುವೆ ಅಗ್ರಜೆ? ಹೇಳಲೇ? ಹೇಳು ಅಕ್ಕಯ್ಯ. ಮಧು ತರುವ ನೆಪವನ್ನು ಮಾಡಿ ಕಳಿಸುವೆನು ನಿನ್ನಲೇ. ಮಂಗಳನ ಮಹೋದಯದಲೇ ನಿನ್ನ ಕಾರ್ಯ ಸಾಗಲೇ. ಮಧು ತರುವ ನೆಪವನ್ನು ಮಾಡಿ ಕಳಿಸುವೆನು ನಿನ್ನಲೇ. ಮಂಗಳನ ಬಹುವಿನಯದಲೇ ನಿನ್ನ ಕಾರ್ಯ ಸಾಗಲೇ. ನಡೆಯುವುದಾವುದು ತಡೆಯಲಾಗದು, ನಡೆಯುವುದಾವುದು ತಡೆಯಲಾಗದು. ಬರುತ್ತಿನ ಕೇಳಲು ಸಫಲ ಅನುಜ ಬಿಡಬೇಡ ನಿನ್ನ ಪ್ರಾಣ. ಅನುಜ ಕೇಳುವನ್ನ ಮಾತನ್ನ. ತಮ್ಮನೇ ಅಗ್ರಜೆ, ಮಧುಕರವ ನೆಪವನ್ನು ಮಾಡಿ ಆ ಸ್ತ್ರೀಯರನ್ನು ನಿನ್ನ ಗರಡಿ ಮನೆಗೆ ನಾನು ಕಳಿಸುವೆನು. ತಮ್ಮ, ಅಗ್ರಜೆ ಆ ಸ್ತ್ರೀಯರ ಬಂದಾಕ್ಷಣ ಬಂದಾಕ್ಷಣ ಬಂಧನವನ್ನು ಮಾಡದೆ, ತಮ್ಮ ಅಗ್ರಜೆ ಬಂಧನವನ್ನು ಮಾಡದೆ ಬಂಧನವನ್ನು ಮಾಡದೆ ಬಹುವಿನಯದಿಂದ ನಿನ್ನ ಕಾರ್ಯವನ್ನು ಸಾಧಿಸಿಕೋಬೇಕು. ಅರ್ಥವಾಯಿತೆ? ಅರ್ಥವಾಯಿತು ಅಗ್ರಜೆ. ಸಮಯವಾಯಿತು, ಹೋಗಿ ಬರುವೆಯಾ? ಹಾ, ಅವಳನ್ನು ಕಳಿಸಿಕೊಡಲೇ? ಅಹೋ ಅಗ್ರಜೆ, ನಿನ್ನ ಆಜ್ಞೆಗೆ ಪ್ರತಿ ಉತ್ತರ ಉಂಟೆ. ಈಗ ಎನ್ನಗೆ ಸಂತೋಷವಾಯಿತು. ಹಸುವಿನಿಂದ ಬಳಲು ಅವನಿಗೆ ಅಮೃತ ಕುಡಿಸಿದಂತಾಯಿತು. ಆ ದೇವೇಂದ್ರನ ಭೋಗವೇ ಈಗ ಎನ್ನಗೆ ಬಂದಂತಾಯಿತು. ನಾನು ಹೋಗಿ ಬರುವೆನು, ಎನ್ನಗೆ ಅಪ್ಪಣೆಯಂತೆಯೇ ಪಾಲಿತು. ತಮ್ಮನೇ ಅಗ್ರಜೆ, ಧರೆಯೋಳ ಅಧಿಕವಾಗಿ ಮೆರೆಯುವ ಭೀಮೇಶನ ಸರಸತಲೇ ಮರದಿಂದ ಪಾದಾಯ. ನಡೆಯುವುದಾವುದು ತಡೆಯಲಾಗದು, ನಡೆಯುವುದಾವುದು ತಡೆಯಲಾಗದು. ಬರ್ತಿಹ ಕೇಳದು ತಪ್ಪನು. ಅನುಜ ಬಿಡಬೇಡ ನಿನ್ನ ಪ್ರಾಣ. ಅನುಜ ಎನ್ನ ಮಾತು ಕೇಳಲೇ ಓ ಜಾನ. ತಮ್ಮರೇ, ಅಕ್ಕಯ್ಯ, ನೀನು ಹೋಗಿ ಬರುವಂತನಾಗು. ಆ ಸ್ತ್ರೀಯರನ್ನು ಕಳಿಸಿಕೊಡವೇನು? ಹಾ, ಅಹೋ ಅಗ್ರಜೆ, ಅನುಜನೇ, ನಾನು ಓದನೆಂದು ಈ ಕಾರ್ಯವು ಮಾತ್ರ ಮರ್ತು ಮಲಗಬೇಡ. ನಾನು ಮರೆತು ಮಲಗಿದರೆ ನೀನು ಅಲ್ಲಿಗೆ ಓಡಿ ಬಂದು ಬಿಡುವೆ. ನಾನು ಹೇಳಿದ ಕಾರ್ಯವನ್ನು ಮರೆಯುವುದಿಲ್ಲವೆಂದು ಎನ್ನ ಹಸ್ತದೊಳಗೆ ಹಸ್ತವನ್ನು ಇಟ್ಟು ಎನ್ನಗೆ ಪ್ರಮಾಣ ವಚನವನ್ನು ಕೊಟ್ಟರೆ ನಾನು ಜಾಗ್ರತೆಯಿಂದ ಹೋಗಿ ಬರುವೆನು. ಅಕ್ಕ, ಇದಕ್ಕೆ ಒಪ್ಪಿದರೆ ಮರೆ ಆಗುವುದು ನಿನ್ನ ಒಡಹುಟ್ಟಿದ ತಮ್ಮನ ದುಃಖ. ತಮ್ಮನೇ, ಅಗ್ರಜೆ, ನಿನ್ನ ಮಾವನಾದ ಹಾ ವಿರಾಟ ಭೂಪನ ಹಾ ಆತನ ಸಾಕ್ಷಿಯಾಗಿ ಹೇಳುವೆನು. ಹಾ ಆ ದಾಸಿಯನ್ನು ಕಳಿಸಿ. ನಿನ್ನ ಗರಡಿ ಮನೆಗೆ ನಾನು ಕಳಿಸಿಕೊಳ್ಳುವೆನು. ಹೌದಾ? ಅಕ್ಕಯ್ಯರ ಮಾತೇ ನಿಜ. ಬಳೆ ಬಳೆಯಾಗಲ್ಲ ಈ ಸಾರಥಿ. ಆ ಶೈಲೇಂದ್ರಿಯನ್ನು ನಮ್ಮ ಅಗ್ರಜೆಯನ್ನ ಗರಡಿ ಗೃಹಕ್ಕೆ ಕಳಿಸಿಕೊಡುವಂತೆ ಇಂದಿಗೆ ನಾನೇ ಧನ್ಯ, ನಾನೇ ಕೃತಾರ್ಥ, ನಾನೇ ಭಾಗ್ಯವಂತ. ಆ ಪುಷ್ಪ ಗಂಧೆಯು ಬರುವಳು, ಅವಳಿಗೆ ಬಿಸಲು ತಾಕದಂತೆ ಅಂದರಮಮ ಹಾಕಿಸು. ಚಿತ್ರ ವಿಚಿತ್ರ ಕಳಸ ಕನ್ನಡಿಗಳಮ್ಮ ಕಟ್ಟಿಸು. ಅವಳಿಗೆ ದಿಗ್ಭ್ರಮಣೆ ಉಂಟಾಗುವಂತೆ ಎನ್ನ ಗರಡಿ ಮನೆಯನ್ನು ಶೃಂಗರಿಸು. ಸಾರಥಿ ತತ್ರದ ಬಿಡುವಂತವನಾಗ ಜಾಗ್ರತೆ ತಮ್ಮಿಷ್ಟದಂತಾಗಲ ದೇವ. ಮಾಜಿ ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ರಾಮಣ್ಣ ಇವರು ಕೀಚಕನ ಪಾತ್ರಕ್ಕೆ 500 ರೂಪಾಯಿ ಹಾಗೂ ಸುವಿಷ್ಣ ಪಾತ್ರ ಮಾಡಿರ್ತಕ್ಕಂಥ ಗೀತಾ ಮಕ್ನವ್ರಿಗೆ 500 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಮಾಜಿ
ಬಂದೆಯಾ? ನೀನು ಬರಲೇಬೇಕು, ನಾನು ಈಗ ಹೋಗಲೇಬೇಕು. ಬರಲೇಬೇಕಲ್ಲ. ಚೊಂಬು ಕೊಡು, ಚೊಂಬು. ಚೊಂಬನೆ. ಅಮ್ಮ ಶೈಲೇಂದ್ರಿ, ಅಮ್ಮ ಜನನಿ, ನನ್ನದೊಂದು ಮಾತು ನಡೆಸಿಕೊಡುವಿಯಾ? ಯಾವ ಮಾತು? ಮೊದಲು ಹೇಳುವೆನು, ಹೇಳು ನೋಡೋಣ. ನೋಡುವಿಯಾ? ನೋಡಲೇಬೇಕು. ಮಧುವನ್ನ ತಾರೆ ಮೂರರಲ್ಲಿ ಅಲ್ಲೇನೋ ಜನವೇ ಕಾರ್ಯವ. ಮಧುವನ್ನ ತಾರೆ ಮೂರರಲ್ಲಿ ಅಲ್ಲೇನೋ ಜನವೇ ಕಾರ್ಯವ. ಅನುಜನ ಸದನಕ್ಕೆ ಹೋಗಿ ನೀನು ನಿನ್ನಯ ತಮ್ಮನ ಬಲನೇ ಕಾಣ. ಅನುಜನ ಸದನಕ್ಕೆ ಹೋಗಿ ನೀನು ನಿನ್ನಯ ತಮ್ಮನ ಬಲನೇ ಕಾಣ. ಹೋಗಲಾಗೆ ನಾರಿ ಮಣಿಯಳೆ, ಹೋಗಲಾರೆ ತರಣಿ ಮಣಿಯಳೆ. ಬೇಗನೆ ಹೋಗೆ ನಾರಿ ಮಣಿಯಳೆ, ಹೋಗಲಾರೆ ತರಣಿ ಮಣಿಯಳೆ. ಮಧುವಲ್ಲದಾರೆ ಮೋದದರೆ ಶೈಲೇಂದ್ರಿ, ಅಮ್ಮ ಜನನಿ, ತಮ್ಮನ ಆಲಯಕ್ಕೆ ಹೋಗಿ ಮಧುವನ್ನು ತೆಗೆದುಕೊಂಡು ಬಾ. ಛತ್ರನಾದ ಎಲ್ಲ ಕಾಂತನಿಗೆ ಬೇಕಾಗಿರೋದು ಕಂಡ್ಯಾ ಶೈಲೇಂದ್ರಿ? ಅಮ್ಮ ಜನನಿ, ಶೈಲೇಂದ್ರಿ, ನಾನು ನಿನಗೆ ಮೊದಲೇ ಹೇಳಿರು ಏನೆಂದು? ಪರರ ಆಸ್ಥಾನಕ್ಕೆ ಹೋಗಲಾರೆನೋ, ಪರರ ಸೇವೆಯನ್ನು ಮಾಡಲಾರೆನೆಂದು. ಓಹೋ, ಇದು ಅಲ್ಲದೆ ನಿಮ್ಮ ತಮ್ಮನಾದ ಕೀಚಕನು ಬಲು ನೀಚನು. ಏನು ಮಾಡಿದನು? ನನ್ನನ್ನು ನೋಡಿ ಎತ್ತೆತ್ತಲೋ ಮಾತನಾಡ್ತಿರುವನು. ಓಹೋ, ನಾನು ಸರ್ವತ ಹೋಗಲಾರೆ ತಾಯಿ, ಸೌಖ್ಯತಾಯಿನಿ. ಶೈಲೇಂದ್ರಿ, ಅಮ್ಮ ಜನನಿ, ದಾಸಿಯಾಗಿ ಬಂದ ಮೇಲೆ ಹೇಳಿದ ಕೆಲಸವನ್ನು ಎಲ್ಲ ಮಾಡಲೇಬೇಕು. ಎಲ್ಲ ಮಾಡ್ತೀನಿ, ಈ ಕಾರ್ಯ ಮಾತ್ರ ಮಾಡಲಾರೆನು. ಯಾವ ಕಾರ್ಯ? ಮಧು ತೆಗೆದುಕೊಂಡು ನನ್ನ ತಮ್ಮನು ಏನೇನೋ ಮಾಡಿದನೆಂದು ಹೇಳಿದ್ಯಾ? ಹೌದು, ಅವನು ಅಂಥವನಲ್ಲ. ಹೌದು ಹೌದು ಹೌದು, ಬಹಳ ಒಳ್ಳೆಯವನು. ಅದು ನಿನಗೆ ಸ್ವಲ್ಪ ನೋಡು, ನೋಡದೆ ಕಣ್ಣು ತೆರೆದು ನೋಡಬೇಕು. ತೆಗೆದು ನೋಡೇ ಬೇಡವೆಂದು ಹೇಳಿದೆ, ಮನಸ್ಸಿಟ್ಟು ನೋಡು. ಇಷ್ಟೇ ನೋಡದೆ. ಎನ್ನಯ್ಯ ತಮ್ಮನು ಏನು ನನ್ನನು ನೋಡೆ ಸೊನ್ನೆ ಮಾಡಿದರೆ. ಎನ್ನಯ್ಯ ತಮ್ಮನು ಏನು ಮಾಡಿದರೆ ನನ್ನನು ನೋಡಿ ಸೊನ್ನೆ ಮಾಡಿದರೆ. ಹೋಗಲು ಹೋಗಿ ನಾರಿ ಮಣಿಯಳೆ, ಹೋಗಲಾರೆ ತರಣಿ ಮಣಿಯಳೆ. ಬೇಗನೆ ಹೋಗೆ ನಾರಿ ಮಣಿಯಳೆ, ಹೋಗಲಾರೆ ತರಣಿ ಮಣಿಯಳೆ. ಮಧುವಲ್ಲದಾರೆ ಮುರದರೆ ಒಳ್ಳೆ ಜನನೇ ಕಾರ್ಯವ. ಮಧುವನ್ನು ತೆಗೆದುಕೊಂಡು ಬಾ ಎಂದು ಹೇಳಿದ್ರೆ ಒಳ್ಳೆ ನನ್ನುವಿಯಾ? ಹೌದು ಜನನಿ, ಮಧುವನ್ನು ತೆಗೆದುಕೊಂಡು ಬಾ, ಇಲ್ಲವಾದರೆ ನಿನ್ನನ್ನು ಅರಮಂದಿರವನ್ನು ಬಿಟ್ಟು ದಬ್ಬಿಸಿ ಬಿಡುವೆನು. ಕಂಡ್ಯಾ ಶೈಲೇಂದ್ರಿ? ಅಯ್ಯೋ ಶಿವ ಶಿವ, ನಾನು ಏನು ಮಾಡಲಿ? ಮಧುವನ್ನು ತೆಗೆದುಕೊಂಡು ಬರದಿದ್ದರೆ ನಮ್ಮ ಅರಮನೆಯನ್ನು ಬಿಟ್ಟು ಹೋಗು ಎಂದು ನುಡಿಯಿತು. ಒಂದು ವೇಳೆ ಮಧುವನ್ನು ತೆಗೆದುಕೊಂಡು ಬಂದರೆ ಆ ದುರುಳನಾದ ಕೀಚಕನು ನನ್ನನ್ನು ಏನು ಮಾಡುವನೋ ಏನು. ದೇವ ಶ್ರೀಹರಿ, ಎನ್ನ ಮಾನ ಕಾಯುವ ಭಾರ ನಿನ್ನದಾಗಿರೋದು. ಅಮ್ಮ ಜನನಿ, ಶೈಲೇಂದ್ರಿ, ನಿಮ್ಮ ಅನ್ನವನ್ನು ಉಂಡಿರುವೆ, ನಿಮ್ಮ ಬಟ್ಟೆಯನ್ನು ತೊಟ್ಟಿರುವೆ. ಹೌದು, ನಿಮ್ಮ ಮಾತನ್ನು ನಾನು ಎಂದಿಗೂ ಮೀರಲಾರೆನು. ಮೀರಬಾರದು. ಸುವರ್ಣ ಪಾತ್ರೆಯನ್ನು ಕೊಡು, ಮಧುವನ್ನು ತೆಗೆದುಕೊಂಡು ಬೇಗನೆ ಹೋಗು, ನನ್ನ ತಮ್ಮನನ್ನು ನೋಡು. ಸಿಗಳಿ ಮಲ್ಲಿಕಾರ್ಜುನ ಇವರು 100 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಬದ್ನಾಳು ಸಣ್ಣೀರ ಮನಗಂಡ ಮಲ್ಲಯ್ಯ ಇವರು ಕೀಚಕನ ಪಾತ್ರಕ್ಕೆ 500 ರೂಪಾಯಿಗಳನ್ನ ತಯಾರು ಮಾಡಿರ್ತಾರೆ. ಕೀಚಕ ಕರ್ಕೊಂಬರಪ್ಪ, ಕೀಚಕ ಕರ್ಕೊಂಬರಪ್ಪ. ಕೀಚಕ ಕಾಲ್ ಎರಡು ತಾಸು ಹಿಡಿದು
ಇದೊಂದು ಅವಕಾಶ ನಿನಗೆ ಶುಭವಾಗಲಿ ಮೇಲಕ್ಕೇಳಿ ಸ್ತ್ರೀಯಳೇ. ಅಣ್ಣಯ್ಯ, ಎಲೆ ಸುಂದರಿ, ಸುಂದರಿ ಎಂದು ಕರೆಯಬೇಡ. ಸುಂದರಿಯನ್ನು ಸುಂದರಿ ಎಂದು ಕರೆಯದಿದ್ದರೆ ಏನೆಂದು ಕರೆಯಬೇಕು? ಅಣ್ಣಯ್ಯ, ಎಲೆ ಸುಂದರಿ, ನಮೋ ನಮೋ ಅಣ್ಣ ಎಂದು ಬಣ್ಣದ ಮಾತುಗಳನ್ನಾಡುತ್ತ ನಿನ್ನ ಕೈಯಲ್ಲಿ ಸುವರ್ಣದ ಪಾತ್ರೆಯನ್ನು ಹಿಡಿದು ಎನ್ನ ಕಣ್ಣಿಗೆ ಅಪ್ಪುಟವನ್ನು ತೋರುವ ರಸ ಬಾಳೆ ಹಣ್ಣಿನಂತೆ ಇರುವ ಎಲೆ ಸಣ್ಣ ವಯಸ್ಸಿನ ಚಿನ್ನದ ಹೆಣ್ಣೆ, ಇನ್ನು ಏಕಾಂಗಿಯಾಗಿ ಈ ರಾಜದರ್ಬಾರದಲ್ಲಿ ಬಂದು ನಿಂತು ನಮೋ ನಮೋ ಅಣ್ಣ ಎಂದು ಎನ್ನಗೆ ವಂದನೆಯ ಮಾಡಿದ ಕಾರಣವೇನು? ಒಂದು ಉಳಿಯದೆ ಸಂದೇಹ ಮಮ ಬಿತ್ತರಿಸ ಮತ್ತಗೆ ಜಗಾಮಿನಿ, ತಡ ಮಾಡದೆ ತಿಳಿಸು ನೀ ಬಂದ ಕಾರ್ಯ ಮಮ ಬೇಗನೆ. ಅಣ್ಣಯ್ಯ, ಎಲೆ ಸುಂದರಿ, ನಾನು ಬಂದ ಕಾರಣವೇನೆಂದು ಕೇಳಿದೆಯಾ? ಸಾಧ್ಯವಾಗಿ ಕೇಳಿದನು ಸುಂದರಿ. ಕಾರ್ಯ ನಡೆಸಿಕೊಡುವೆಯಾ? ಅದು ಏನು ಚೆನ್ನಾಗಿ ಹೇಳು. ಹೇಳಲೆ? ಅದು ಏನು ಹೇಳು. ಕೊಡೋ ಕೊಡೋ ಮಾಧವನ ಅಣ್ಣ, ಕೊಡೋ ಮಾಧವನ ಕೊಡವೆ ಪಾಸತೆಯಳ, ಕೊಡವೆ ಪಾಸತೆಯಳ ಅಣ್ಣ. ಅಣ್ಣಯ್ಯ, ಎಲೆ ಸುಂದರಿ, ಚೆನ್ನಾಗಿ ಕೇಳು. ಅದು ಏನು ಚೆನ್ನಾಗಿ ಹೇಳು. ಬಲ್ಲೆದ ನೆನ್ನಾಗ ಸಲ್ಲೆಗೆ ಮಾಡಾಗೋವೆ ಅಣ್ಣ. ಬೆಳ್ಳೆಯ ಬಾಟಲೋಳು, ಬೆಳ್ಳೆಯ ಬಾಟಲೋಳು, ಬೆಳ್ಳೆಯ ಬಾಟಲೋಳು ಬೆಲ್ಲನೆ ಬಾಗಿಸೋ ಮಧುವ. ಅಣ್ಣಯ್ಯ, ಎಲೆ ಸುಂದರಿ, ನಾನು ಬಂದ ಕಾರಣವೇನೆಂದರೆ ಅದು ಏನು ಚೆನ್ನಾಗಿ ಹೇಳು. ನಿನ್ನ ಅಕ್ಕಳಾದ ಸುಧಿಷ್ಠ ದೇವಿಯು ನನ್ನನ್ನು ಜೇನುತುಪ್ಪ ತರಲು ಇಲ್ಲಿಗೆ ಕಳಿಸಿರುವಳು. ಹಾ, ಜಾಗ್ರತೆಯಿಂದ ಜೇನುತುಪ್ಪವನ್ನು ಕೊಟ್ಟು ಕಳಿಸುವಂತ ನಾವು ಹಣ್ಣ ಸುಗಳ ಲಾವಣ್ಯ. ಎಲೆ ಸುಂದರಿ, ಅಣ್ಣಯ್ಯ, ನಾನು ನಿನ್ನಗೆ ಮಧುವನ್ನು ಕೊಡುವುದಿಲ್ಲವೆಂದು ಹೇಳುವುದಿಲ್ಲ. ನಾನು ನುಡಿದ ನುಡಿ ಮಾತ್ರ ಸೆಟೆಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಎಲೆ ಸುಂದರಿ, ಅಣ್ಣಯ್ಯ, ನಾನು ಕೇಳಿದ ಪ್ರಶ್ನೆಗೆ ನೀನು ಸರಿಯಾಗಿ ಉತ್ತರವನ್ನು ಕೊಟ್ಟರೆ ನೀನು ಸರಿಯಾಗಿ ಮಧುವನ್ನು ತೆಗೆದುಕೊಂಡು ಹೋಗಬಹುದು. ಅದೇನು ಅಣ್ಣಯ್ಯ? ಅದು ಏನೆಂದರೆ, ಅದು ಏನು? ಈ ಜಗತ್ತಿನಲ್ಲಿ ಉಪಾಯ ಉಳ್ಳವನಿಗೆ ಅಪಾಯವಿಲ್ಲ, ಲಾಭವಿಲ್ಲದೆ ಹೋದರೆ ದಾರಿಗೂ ಯಾರು ಯಾವ ಕಾರ್ಯವನ್ನು ಒದಗಿಸಿಕೊಡುವುದಿಲ್ಲ. ಎಲೆ ಸುಂದರಿ, ಅಣ್ಣಯ್ಯ, ನಾನು ನಿನ್ನಗೆ ಮಧುವನ್ನು ಕೊಟ್ಟು ಕಳುಹಿಸಬೇಕಾದರೆ ಅಣ್ಣ ಎಂಬುವ 2 ಅಕ್ಷರವನ್ನು ಬಿಟ್ಟು ನನ್ನ ಒಳಗಿನ ಮಂದಿರಕ್ಕೆ ಬಂದು ಸುಂದರ ಎಂಬ 3 ಅಕ್ಷರದಿಂದ ಮಾತನಾಡಿ ಎನ್ನಗೆ ರತಿ ಕೆಳಗೆ ಅನುಕೂಲವಾದರೆ ನಿನ್ನಗೆ ಕ್ಷಣ ಮಾತ್ರದೊಳ ಮಧುವನ್ನು ಕೊಟ್ಟು ಕಳುಹಿಸುವನು ನಾರೇ. ಈಗಿರುವುದು ನೋಡು, ಸುಲಭವಾಗಿ ಮಧುವನ್ನು ತೆಗೆದುಕೊಂಡು ಹೋಗುವ ದಾರಿ. ಅಣ್ಣಯ್ಯ, ಸುಂದರಿ, ನೀನೇನು ಸುಲಭವಾಗಿ ಹೇಳಿದೆಯಲ್ಲ. ಹೌದು ಸುಂದರಿ, ನನ್ನನ್ನು ಏನು ಕನ್ನಿ ಅಂತ ತಿಳಿದುಕೊಂಡಿರುವಿಯ? ಎನ್ನ ಕಣ್ಣಿಗೆ ಕನ್ಯಾ ಮಣಿಯೊಳಗಿಂತ ಮಿಗಳಾಗಿ ಕಾಣುವೆಯಲ್ಲ. ಅಣ್ಣಯ್ಯ, ಸುಂದರಿ, ನನಗೆ ಪತಿಗಳಿರುವರು.
ನಿನ್ನ ಪತಿಗಳು ಎಲ್ಲಿ ಇರುವರು? ಗಂಧರ್ವ ಪಾತೆಗಳ ಎಂದೇನ ಏನಾದೋಳೋ ಅಣ್ಣ ಮಂದ ಮಾತೆಯೇ ನಿನ್ನ ಮಂದ ಮಾತೆಯೇ ನಿನ್ನ ಮಂದ ಮಾತೆಯೇ ನಿನ್ನ ಕೊಂದ ಬೇಡೋ ಅಣ್ಣ. ಅಣ್ಣಯ್ಯ, ಸುಂದರಿ, ನಾನು ಕೇಳುವುದೇನು, ನೀನು ಮಾತನಾಡುವುದೇನು? ನೀನು ಬಂದಿದ್ದ ಮಧುವನ್ನು ತೆಗೆದುಕೊಂಡು ಹೋಗುವುದಕ್ಕೆ, ನಾನು ಮಾತನಾಡುವ ನಿನಗೆ ಮಧುವನ್ನು ಕೊಟ್ಟು ಕಳುಹಿಸಲಕ್ಕೆ. ಅಣ್ಣಯ್ಯ, ಸುಂದರಿ, ನಿನ್ನ ದುಡುಕುತನವನ್ನು ನನ್ನ ಪತಿಯಾದ ಗಂಧರ್ವರೇನಾದರೂ ಕಂಡರೆ ನಿನ್ನನ್ನು ಜೀವದಿಂದ ಬಿಡಲಾರರು. ಎನ್ನ ದುಡುಕುತನವನ್ನು ಕಂಡರೆ ಸೈರಿಸಲಾರರೆಂದು ಹೇಳಿದೆಯಲ್ಲ. ಸಹಜವಾಗಿ ಅಂಥ ಬಲವಂತರೇ ಅವರಾದರೆ ಅಷ್ಟು ಮಂದಿ ಪತಿಗಳಿದ್ದು ಯಕೋಚಿತಿ ಒಬ್ಬ ಹೆಣ್ಣನ್ನು ಸಲಹುವುದು ಕೈಲಾಗದೆ ನಿನ್ನನ್ನು ಪರರ ಮನೆಯಲ್ಲಿ ಏತಕ್ಕಾಗಿ ಬಿಟ್ಟಿರುವರು? ವಿಧಿಲಿಖಿತ ಮೀರುವರು ಯಾರು ಅಣ್ಣಯ್ಯ? ಆ ವಿಧಿಲಿಖಿತ ನನ್ನನ್ನು ಕೂಡಬೇಕು ಎಂದು ಬರೆದಿದ್ದರೆ ಹಾಗೆಲ್ಲ ಮಾತನಾಡಬಾರದು ಅಣ್ಣಯ್ಯ. ಏತಕ್ಕಾಗಿ ಮಾತನಾಡಬಾರದು? ನನ್ನ ಪತಿಗಳು ಸಾಮಾನ್ಯದವರಲ್ಲ. ಈ ಶತಸಿಂಹ ಶಕ್ತಿಯುಳ್ಳ ಕೀಚಕನೆಂದರೆ ಸಾಮಾನ್ಯದವರೆಂದು ತಿಳಿದುಕೊಂಡಿರುವೆಯಾ? ನಿನ್ನೊಂದು ಮಾರ್ಗ ರೀತಿಯನ್ನು ಬಿಟ್ಟು ನನಗೆ ಮಧುವನ್ನು ಕೊಟ್ಟು ಕಳಿಸುವಂತ ನಾವು ಹಣ್ಣ ಬರೋದು ನನಗೆ ಪುಣ್ಯ. ಏಲೇ ಕಮಲದಂತೆ ಇರುವ ಕಮಲಾಕ್ಷಿ, ದ್ರಾಕ್ಷಿಯಂತೆ ಇರುವ ನೀರಜಾಕ್ಷಿ, ಅಣ್ಣಯ್ಯ, ಹಣ್ಣಿನಂತೆ ಇರುವ ಅಂಬುಜಾಕ್ಷಿ, ನಿನ್ನ ಮೇಲಾಗಿರುವುದು ಎನ್ನಗೆ ಬಹು ಅಪೇಕ್ಷೆ. ನಿನ್ನಗೆ ಮಧುವನ್ನು ಕೊಟ್ಟು ತೀರಿಸುವೆನು ನಿನ್ನ ಅಪೇಕ್ಷೆ, ನಿನ್ನ ಅದರಾಮೃತವನ್ನು ಕೊಟ್ಟು ತೀರಿಸುವೆಯ ಹೇಳು ನನ್ನ ಅಪೇಕ್ಷೆ. ಎಲೇ ಸುಂದರಿ, ಅದರವೆಂದರೆ ನಿನ್ನ ತುಟಿಯು, ತುಟಿಯ ಒಳಗೆ ಇರುವ ರಸವೇ ಲಾಲಾರಸವು. ಆ ಅಮೃತವನ್ನು ನಾನು ಸವಿದ ಮೇಲೆ ನಿನ್ನಗೆ ಬೇಕಾದ ಮಧುವನ್ನು ಕೊಟ್ಟು ಕಳುಹಿಸುವನ ಕಮಲಾಕ್ಷಿ, ತೀರಿಸನ್ನ ಅಪೇಕ್ಷೆ. ಅಣ್ಣಯ್ಯ, ಎಲೆ ಸುಂದರಿ, ಪರಸತಿಯರ ಮುಂದೆ ಈ ರೀತಿ ಮಾತನಾಡಬಾರದು. ಈ ರೀತಿ ಪರ ಸ್ತ್ರೀಯರ ಮುಂದೆ ಮಾತನಾಡದೆ ಹೋದರೆ ಒಡ ಹುಟ್ಟಿದವರ ಮುಂದೆ ಮಾತನಾಡಬೇಕೇನು ಸುಂದರಿ? ಅಣ್ಣಯ್ಯ, ಎಲೆ ನಾರಿ, ನನಗೆ ಪತಿಗಳಿರುವರೆಂದು ಹೇಳಿ. ನಿನ್ನ ಪತಿಗಳು ಎಲ್ಲಿ ಇರುವರೆಂದು ಕೇಳಿದನಲ್ಲ. ಏನು ಮಾಡುವೆ? ನಿನ್ನ ಪತಿಗಳು ಎಲ್ಲಿ ಇರುವರು ಬರ ಹೇಳು. ಅವರ ಶಕ್ತಿಯೋ ನನ್ನ ಶಕ್ತಿಯೋ ನೋಡಿಕೊಳ್ಳುವೆನು. ಯುದ್ಧ ನಡೆದ ಮೇಲೆ ನಿನ್ನನ್ನು ಎತ್ತಿಕೊಂಡು ಹೋಗಿ ನನ್ನ ಏಕಾಂತದ ಮಂಚದ ಮೇಲೆ ನಿನ್ನ ಕೂಡ ಸಲ್ಲಾಪವನ್ನು ಆಡುವೆನು. ಯುದ್ಧದಲ್ಲಿ ನೀನೇ ಮಾಡಿದೆ ಹೋದರೆ ನನ್ನನ್ನು ಗೆಲ್ಲುವ ಗಂಡಗಲಿ ಅವನ್ಯಾವನಿರುವನು? ಅಣ್ಣಯ್ಯ, ಎಲೆ ಸುಂದರಿ, ಹೇಳುವನ ಕೇಳು. ಅದು ಏನು ಚೆನ್ನಾಗಿ ಹೇಳು. ತರೆಯೋಳು ಮೇರೆಯವ ಸೇವರ ಬೇಷ ಅಣ್ಣ ನಿನ್ನಾಯ ನಾಡತೆಯೋ ನಿನ್ನಾಯ ನಾಡತೆಯೋ ನಿನ್ನಾಯ ನಾಡತೆಯೋ ಅಣ್ಣ. ಅಣ್ಣಯ್ಯ, ಎಲೆ ಸುಂದರಿ, ನಾನು ಬಂದು ಬಹಳ ಹೊತ್ತಾಯ್ತು. ನೀನು ಬಂದು ಬಹಳ ಹೊತ್ತಾದರೆ ಏನಾಯಿತು? ಎನ್ನ ಏಕಾಂತ ಮಂದಿರಕ್ಕೆ ಬಂದು ಎನ್ನ ಅಪೇಕ್ಷೆಯನ್ನು ಈಡೇರಿಸು. ನಿನ್ನಗೆ ತಕ್ಷಣವೇ ಮನವನ್ನು ಕೊಟ್ಟು ಕಳುಹಿಸುವೆನು. ನಿಮ್ಮ ಅಕ್ಕಯ್ಯಳಾದ ಸುಧಿಷ್ಠ ದೇವಿಯು ನನ್ನ ಮೇಲೆ ಸಿಟ್ಟಾಗಬಹುದು. ನಮ್ಮ ಅಕ್ಕಯ್ಯಳ ಸಿಟ್ಟಾಗುವುದರೊಳಗಾಗಿ ಒಂದು ರಾತ್ರಿ ನನ್ನನ್ನು ಏತಕ್ಕಾಗಿ ಕುಡಿ ನೋಡಬಾರದು? ಅಣ್ಣಯ್ಯ, ಎಲೆ ಸುಂದರಿ, ಜಾಗ್ರತೆಯಿಂದ ಮಧುವನ್ನು ಕೊಟ್ಟು ಕಳಿಸುವಂತ ನಾವು ಹಣ್ಣ ಸೊಗಲ ಲಾವಣ್ಯ. ಎಲೆ ಸುಂದರಿ,
ಎನ್ನಗೆ ಬೇಕಾಗಿರುವುದು ಜೇನುತುಪ್ಪದ ಮದುವೆಂದು ಹೇಳಿದೆಯಲ್ಲ, ಹೌದಣ್ಣಯ್ಯ. ಮತ್ತೆ ಜೇನಿನ ಮದುವು ಪುರುಷನಲ್ಲಿ ದೊರೆಯುವುದಾ ಅಥವಾ ಅಡವೆಯಲ್ಲಿ ದೊರೆಯುವುದಾ? ಅದು ನಿಮ್ಮ ಅಕ್ಕನಿಗೆ ಗೊತ್ತಾಗಬೇಕು. ಮತ್ತೆ ನಮ್ಮ ಅಕ್ಕನಿಗೆ ಗೊತ್ತಾದರೆ ಏನಾಯಿತು, ಮತ್ತೆ ನಿನಗೆ ತಿಳಿಯಲಿಲ್ಲವೇ? ಅವಳು ಹೋಗಂದು ಹೇಳಿದಳು, ನಾನು ಬಂದೆನು. ಅವಳು ನಮ್ಮ ಅಕ್ಕಯ್ಯಳ ಹೇಳಿದ ಮಾತು ನೀನು ಏನಾದರೂ ಕೇಳುವೆಯಾ? ಸಹಜವಾಗಿ ಕೇಳಿದೆ. ಮತ್ತೆ ನಮ್ಮ ಅಕ್ಕಯ್ಯಳು ನನಗೆ ರತಿ ಕೆಳಗೆ ಅನುಕೂಲವಾಗಂದರೆ ನೀನು ರತಿ ಕೆಳಗೆ ಅನುಕೂಲವಾಗುವೆಯಾ? ಸಾಧ್ಯವಿಲ್ಲ. ಮತ್ತೆ ನೀನೇ ಹೇಳಿದೆಯಲ್ಲ, ನಿಮ್ಮ ಅಕ್ಕಯ್ಯಳು ಹೇಳಿರುವಳು, ಅಕ್ಕನ ಮಾತು ನಾನು ಕೇಳಿರುವೆನೆಂದು.